ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಈ ಮಾಸದಲ್ಲಿ ಬರುವಂತಹ ಅಂದರೆ ಏಪ್ರಿಲ್ 30ರಂದು ಎಲ್ಲರೂ ಅದ್ಧೂರಿಯಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಅಕ್ಷಯ ತೃತೀಯ ದಿನ ಮಹಾಲಕ್ಷ್ಮೀ ದೇವಿಯ ಕೃಪೆಯಾಗಲಿ, ಲಕ್ಷ್ಮೀ ದೇವಿಯ ಮನೆಗೆ ಆಗಮನ ಆಗಲಿ ಅಂತ ಗೃಹಿಣಿಯರು, ಮಹಿಳೆಯರು, ಸ್ತ್ರೀಯರು ಎಲ್ಲರೂ ಬಂಗಾರ ಕೊಳ್ಳೋಣ ಅವತ್ತು ಅಂತ ಹೇಳಿಬಿಟ್ಟು ಒಂದು ಕಡೆ ಕೆಲವಷ್ಟು ಆಫರ್ಗಳನ್ನು ಕೊಟ್ಟು ಬಂಗಾರ ಕೊಳ್ಳುವಂತಹ ಮಾರುವಂತಹ ಶಾಪ್ಗಳಾದರೂ ಇನ್ನು ಹೇಳೋ ಅವಶ್ಯಕತೆ ಇಲ್ಲ. ಅವರು ಆಕರ್ಷಣೆಯಿಂದ ರಿಯಾಯಿತಿಗಳನ್ನು ಕೊಡ್ತಾವೆ, ಈ ರೀತಿ ಡಿಸ್ಕೌಂಟ್ಗಳನ್ನು ಕೊಡ್ತಾ ಮತ್ತೊಂದು ಕಡೆ ಈ ಅಕ್ಷಯ ತೃತೀಯ ದಿನ ಒಂದು ವ್ಯಾಪಾರವನ್ನು ಮಾಡುವಂತಹ ಈ ಕಮರ್ಷಿಯಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಏನಂದರೆ ಅಕ್ಷಯ ತೃತೀಯ ಹೋಗಿ ಗೋಲ್ಡ್ ತಗೊಳ್ಳೇಬೇಕು ಅಂದರೆ, ಇದು ಧರ್ಮಶಾಸ್ತ್ರದ ಪ್ರಕಾರ ನಾವು ಹೇಳಬೇಕು ಅಂದರೆ ಅಕ್ಷಯ ಅಂದರೆ ನಮಗೆ ಎಷ್ಟು ಹಾಕಿದ್ರೂ ತುಂಬಿಕೊಳ್ಳೋದು ಅಂದರೆ ನಾವು ಕತೆಗಳು ಕೇಳ್ತಾ ಇರ್ತೇವೆ. ಅಕ್ಷಯ ಪಾತ್ರೆ ಅನ್ನೋದಿತ್ತಂತೆ. ಅಕ್ಷಯ ಪಾತ್ರದಲ್ಲಿ ನೀವೇನಾದ್ರೂ ಅದೆಲ್ಲ ತುಂಬಿಕೊಳ್ತಾ ಇರ್ತಂತೆ. ₹1 ಆದರೆ ಅದ್ರ ತುಂಬ ತುಂಬಿಕೊಳ್ತಾ ಇತ್ತಂತೆ. ಮತ್ತು ಏನಾದರೂ ಒಡವೆ ಹಾಕಿದ್ರೂ ಅದ್ರ ತುಂಬ ತುಂಬಿಕೊಳ್ತಾ, ಅಂದರೆ ನಮ್ಮ ಕುಟುಂಬ ಅನ್ನುವಂತಹ ಒಂದು ಮನೆಗೆ ಆ ದಿನದಂದು ಏನಾದರೂ ತಂದರೆ ಆ ವರ್ಷದಲ್ಲಿ ಯಾವತ್ತೂ ಹಣಕಾಸಿನ ತೊಂದರೆ ಇರೋಲ್ಲ, ಪದೇ ಪದೇ ಕೊಳ್ಳುವಂತಹ ಶಕ್ತಿ ಬರುತ್ತೆ ಮತ್ತು ಆ ರೀತಿ ಅವಕಾಶಗಳು ನಮಗೆ ಮತ್ತೆ ಮತ್ತೆ ಬರುತ್ತೆ ಅನ್ನುವಂತಹ ಒಂದು ಆಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಅಕ್ಷಯ ತೃತೀಯ ದಿನದಂದು ಬಹಳಷ್ಟು ಜನ ಬಂಗಾರ ಕೊಳ್ಳಲು ಸಿದ್ಧರಾಗಿರ್ತಾರೆ. ಮುಖ್ಯವಾಗಿ ಈ ಏಪ್ರಿಲ್ 30ರಂದು ಬಂಗಾರ ಕೊಳ್ಳುವಂತಹ ವಿಷಯಗಳು ಎಲ್ಲರಿಗೂ ಬಂಗಾರ ಕೊಳ್ಳೋಕ್ಕಾಗತ್ತಾ? ಈಗ ಏರಿಕೆ ಆಗಿರುವಂತಹ ಬೆಲೆ ನೋಡಿದರೆ ಈಗ ಜನಸಾಮಾನ್ಯರು ದಿನಕೂಲಿ ಮಾಡುವಂತಹವರು ಎಲ್ಲರೂ ಬಂಗಾರ ಕೊಳ್ಳೋದಕ್ಕಾಗುತ್ತಾ? ಬಂಗಾರೇನೇ ಅಕ್ಷಯ ತೃತೀಯದಿಂದ ಬಂಗಾರನೇ ಕೊಳ್ಳಬೇಕಾ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ? ಮತ್ತು ಆ ದಿನ ಮಾಡುವಂತಹ ಪೂಜಾ ವಿಧಾನ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ಅಕ್ಷಯ ತೃತೀಯದಂದು ನಾವು ಈ ಧನವನ್ನು ವೃದ್ಧಿಯಾಗಲಿ, ಬಂಗಾರ ವೃದ್ಧಿಯಾಗಲಿ ಮತ್ತು ಎಲ್ಲವೂ ಹಣಕಾಸಿನ ಸಮಸ್ಯೆಗಳೆಲ್ಲ ಬಗೆಹರಿಯಲಿ ಮತ್ತು ಸಾಲದ ಸಮಸ್ಯೆಗಳು ತೀರಲಿ ಅಂತ ಹೇಳ್ಬಿಟ್ಟು ನಾವು ಲಕ್ಷ್ಮೀ ದೇವಿಯನ್ನು ಮಾಡ್ತಿರ್ತೀವಿ. ಬಟ್ ಬಹಳ ಜನಕ್ಕೆ ಗೊತ್ತಿರೋದೇನೆಂದರೆ ಹೋಗಬೇಕು, ಶಾಪ್ಗೆ ಹೋಗಬೇಕು, ಬಂಗಾರ ಕೊಂಡ್ಕೊಂಡು ಬರಬೇಕು, ದೇವರ ಮುಂದೆ ಇಡಬೇಕು. ಇಷ್ಟೇ ಅಲ್ಲ, ಅಕ್ಷಯ ತೃತೀಯ ದಿನದಂದು ಮಾಡಬೇಕಾಗಿರುವಂತಹ ಪೂಜಾ ಕೈಂಕರ್ಯಗಳಾಗಿರಲಿ, ಪೂಜಾ ವಿಧಾನವಾಗಿರಲಿ ಒಂದು ಪದ್ಧತಿ ಪ್ರಕಾರ ಮಾಡಬೇಕಾಗಿರುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ಈ ದಿನವು 2 ಗ್ರಾಮುಗಳ ಬಂಗಾರವನ್ನು ತಗೋಬೇಕಾಗಿರುತ್ತೆ ಅಂತ ಹೇಳ್ತೇವೆ. ಆ 2 ಗ್ರಾಮುಗಳ ಬಂಗಾರ ಏನೆಂದರೆ, 1 ಗ್ರಾಮಿನಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು, ಮತ್ತೊಂದು ಗ್ರಾಮಿನಲ್ಲಿ ಜ್ಯೇಷ್ಠಾದೇವಿಯನ್ನು. ಜ್ಯೇಷ್ಠಾದೇವಿ ಅಂದರೆ ಯಾರು? ಶ್ರೀ ಶನಿ ಪರಮಾತ್ಮನ ಧರ್ಮಪತ್ನಿಯಾಗಿರುವಂತಹ ಅವರನ್ನೇ ನಾವು ದರಿದ್ರ ದೇವತೆ ಅಂತಲೂ ಹೇಳ್ತೇವೆ. ಈ 2 ಗ್ರಾಮಗಳಲ್ಲಿ ಅಂದರೆ ಭಾಳ ಜನ ಮಾಡಲ್ಲ, ಬಟ್ 1 ಗ್ರಾಮವನ್ನು ತಾವು ಇಟ್ಟುಕೊಂಡು ಮತ್ತೊಂದು ಗ್ರಾಮು ಈ ಸ್ವಯಂ ಪಾಕ ಮತ್ತು ಹಣ್ಣು ಹೂವಿನ ಜೊತೆಗೆ ತಾಂಬೂಲಾದ ಜೊತೆಗೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಅಯ್ಯೋ, ಈ ಟೈಮಲ್ಲಿ ಈಗ ಬೆಲೆಯ ಇರುವಂತಹ ಸಂದರ್ಭಗಳಲ್ಲಿ ದಾನ ಎಲ್ಲಿಂದ ಮಾಡಬೇಕು ಸ್ವರ್ಣವನ್ನು, ಬಂಗಾರವನ್ನು ಅನ್ನುವಂತಹ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ 2 ಗ್ರಾಮಗಳನ್ನು ತಗೊಂಡು ಈ ರೀತಿ ಜ್ಯೇಷ್ಠಾದೇವಿಯನ್ನು ಅಂದರೆ ದರಿದ್ರ ದೇವತೆಯನ್ನು ಹೊರಗಡೆ ಕಳಿಸಿ ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ತಂದುಕೊಳ್ಳೋದು ಅನ್ನೋದೊಂದು ಆಚಾರ ಅನ್ನೋದು ನಡ್ಕೊಳ್ತಾ ಬರ್ತಾ ಇದೆ. ಈ ಬಂಗಾರದಲ್ಲಿ ಇವರಿಬ್ಬರೂ ಇರ್ತಾರೆ. ಲಕ್ಷ್ಮೀ ದೇವಿಯು ಬಂಗಾರ ಮನೆಗೆ ಬಂದು ಜಾಸ್ತಿ ಅಭಿವೃದ್ಧಿ ಆದರೆ ಲಕ್ಷ್ಮೀ ದೇವಿ ಬಂದಿದ್ದಾಳೆ, ಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇರ್ತೀವಿ. ಇನ್ ಕೇಸ್ ಏನು ಅಂದ್ಕೊಳ್ತೀವಿ, ಏನಾದರೂ ಎಲ್ಲಾದರೂ ಕಳ್ಕೊಂಡ್ವಿ, ಯಾರಾದರೂ ಕಳ್ತನ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಏನು ಹೇಳ್ತೀವಿ, ಏನಪ್ಪ ಇದು ದರಿದ್ರ, ಈ ದಿನ ನಾವು ಬಂಗಾರ ಕಳ್ಕೊಂಡ್ವಿ, ಬಂಗಾರ ಎಲ್ಲ ಹೊಡ್ಕೊಂಡು ಹೋದ್ರು, ಈ ರೀತಿ ದರಿದ್ರ ಅನ್ನುವಂತಹ ಬರುತ್ತೆ. ಅಂದರೆ
ಬಂಗಾರದಲ್ಲಿ ಇವರಿಬ್ಬರೂ ಇರ್ತಾರೆ. ಇವರಿಬ್ಬರೂ ಯಾರೂ ಅಲ್ಲ, ಇವರಿಬ್ಬರೂ ಈ ಸಹೋದರಿಯರಾಗಿರುತ್ತಾರೆ, ಅಕ್ಕ ತಂಗಿಯರಾಗಿರುತ್ತಾರೆ, ಈ ಜ್ಯೇಷ್ಠಾದೇವಿ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿ. ಇನ್ನು ಅಕ್ಷಯ ತೃತೀಯ ದಿನದಂದು ಬಂಗಾರ ಕೊಳ್ಳಲೇಬೇಕಾ ಅನ್ನುವಂತಹ ಸಂದರ್ಭಗಳಲ್ಲಿ ಕೊಳ್ಳುವಂತಹ ಶಕ್ತಿ ಇರುವಂಥವರಿಗೆ ಆ ದಿನ ಒಳ್ಳೆಯ ಸಮಯವನ್ನು ನೋಡಿ, ಮುಖ್ಯವಾಗಿ ಅಮೃತಗಳಿಗೆ ಅಥವಾ ಶುಭ ಸಮಯದಲ್ಲಿ ಹೋಗಿ ಬಂಗಾರವನ್ನು ಕೊಳ್ಳಲೇಬೇಕಾಗಿರುತ್ತೆ. ಓಕೆ, ಟೈಮ್ ಇದೆ, ಯಾವಾಗ ಸಿಕ್ಕರೆ ಹೋಗ್ಬಿಟ್ಟು ಕೊಂಡ್ಕೊಂಡು ಬರೋದಲ್ಲ. ಯಾಕಂದರೆ ದುರ್ಮುಹೂರ್ತಗಳಲ್ಲಿ, ಯಮಗಂಡ ಕಾಲದಲ್ಲಿ, ವರ್ಜ್ಯ ಸಮಯದಲ್ಲಿ ನೀವೇನಾದರೂ ರಾಹುಕಾಲ ಸಮಯದಲ್ಲಿ ತಗೊಂಡು ಬಂದರೆ ಅದು ಯಾವುದೋ ಒಂದು ರೀತಿಯಾಗಿ ನಷ್ಟವಾಗುತ್ತೆ. ಅಂದರೆ ನಿಮ್ಮ ಕೈಯಲ್ಲಿ ಇರೋಲ್ಲ, ಕಳ್ಕೊಳ್ಳೋದು ಅಥವಾ ಅನಾವಶ್ಯಕ ಹಣಕಾಸಿನ ಸಮಸ್ಯೆಗೆ ಬೇಕಾಗಿ ಅದನ್ನು ಅಡ ಇಡೋದು, ಈ ರೀತಿ ನಿಮ್ಮ ಕೈಯಲ್ಲಿ ಇರೋಲ್ಲ. ಆದ್ದರಿಂದ ಅಕ್ಷಯ ತೃತೀಯದಿಂದ ನೀವು, ಅಕ್ಷಯ ತೃತೀಯದಿಂದೇ ಅಲ್ಲ, ನೀವು ಯಾವ ಸಂದರ್ಭದಲ್ಲಿಯೂ ನೀವು ಒಂದು ಬಂಗಾರನ್ನ ಅಥವಾ ಸ್ವರ್ಣ ನಕ್ಲಸ್ ಆಗಿರ್ಬೋದು, ಒಂದು ನಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಬೆಳೆ ಬಾಳುವಂತಹ ವಸ್ತುವನ್ನು ತಗೊಳ್ಳುವಂತಹ ಸಂದರ್ಭಗಳಲ್ಲಿ, ಚಿನ್ನದ ವಸ್ತುಗಳನ್ನು ತಗೊಳ್ಬೇಕಾಗಿರುವಂತಹ ಸಮಯದಲ್ಲಿ ಒಳ್ಳೆಯ ಸಮಯವನ್ನು ನೋಡಿ ನೀವು ತಗೊಳ್ಳೋದು ಉತ್ತಮವಾಗಿರುತ್ತೆ ಆ ದಿನ. ಇನ್ನು ಬಂಗಾರ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ, ಮತ್ತು ಅವ್ರಿಗೆ ಮಾತ್ರನ ಅಕ್ಷಯ ತೃತೀಯ, ಬೇರೆಯವರಿಗೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಇರಲ್ವಾ ಅಂದರೆ ಖಂಡಿತವಾಗಿಯೂ ಇದೆ. ಆ ದಿನ ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ, ಅಂದರೆ ಸೂರ್ಯೋದಯಕ್ಕೆ ಮುನ್ನವೇ ನಿದ್ದೆ ಎದ್ಬಿಟ್ಟು ಮನೆಯಲ್ಲಿ ಶುಚಿಯಾಗಿ ಮಾಡಿಕೊಂಡು ಮತ್ತು ಮಾವಿನ ತೋರಣವನ್ನು ದ್ವಾರಕ್ಕೆ ಕಟ್ಟಿ ಆ ದಿನ ಒಂದು ಬಿಳಿಯ ವಸ್ತ್ರವನ್ನು ತಗೊಂಡು ಆ ಬಿಳಿಯ ವಸ್ತ್ರದ ಮೇಲೆ ನೀವು ಅಕ್ಕಿ ಹಾಕಿಬಿಟ್ಟು ಅಕ್ಕಿಯ ಮೇಲೆ ಒಂದು ವಿಗ್ರಹ ಅಥವಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟವನ್ನು ಇಟ್ಟು ಒಂದು 108 ₹1 ನಾಣ್ಯಗಳಿರುತ್ತಲ್ವ, ಈ ನಾಣ್ಯಗಳನ್ನು ತಗೊಂಡು ಒಂದೊಂದು ಅಷ್ಟೋತ್ತರ ನಾಮ ಅಂತ ಹೇಳ್ತೀವಲ್ವ, 108 ನಾಮಗಳಿಂದ ಒಂದೊಂದು ನಾಮವನ್ನು ಹೇಳುತ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೀವು ಮಾಡಿದರೆ, ಅಂದರೆ ಅಭಿಷೇಕ ಮಾಡಿದರೆ ಅಥವಾ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿದರೆ, ಅಂತಹ ಸಂದರ್ಭಗಳಲ್ಲಿ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುನ್ನವೇ ಈ ರೀತಿ ಮಾಡಿದರೆ ನಿಮಗೆ ಖಂಡಿತ ಶ್ರೀ ಮಹಾಲಕ್ಷ್ಮಿಯ ದೇವಿಯ ಕೃಪೆ ಅನ್ನೋದು ಇರುತ್ತೆ. ಮನೆ ಮುಂದೆ ಚೆನ್ನಾಗಿ ರಂಗೋಲಿ ಹಾಕಿ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ಈ ಥರ ದೇವತಾ ಆರಾಧನೆಯನ್ನು ಮಾಡುತ್ತೆ, ದೀಪವನ್ನು ಹಚ್ಚಿ, ಅಂದರೆ ಸೂರ್ಯೋದಯಕ್ಕೆ ಮುನ್ನವೇ ದೀಪಾರಾಧನೆಯನ್ನು ಮಾಡಿ ಹಳ್ಳು ಹಂಬಲಗಳನ್ನು ನಿವೇದನೆ ಮಾಡಿ ಈ ರೀತಿ 108 ರೂಪಾಯಿ ನಾಣ್ಯಗಳಿಂದ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿದರೆ, ನಿವೇದನೆ ಮಾಡಿದರೆ ನಿಮಗೆ ಅಕ್ಷಯ ತೃತೀಯಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಇರುತ್ತೆ, ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ. ಮುಖ್ಯವಾಗಿ ಈ ನಿವೇದನೆ ಯಾವ ರೀತಿ ನಿವೇದನೆ, ಏನು ನಿವೇದನೆ ಮಾಡಬೇಕು, ನೈವೇದ್ಯ ಮಾಡಬೇಕು ಅಂದರೆ ಮುಖ್ಯವಾಗಿ ಪುಳಿಯೋಗರೆ. ಈ ಪುಳಿಯೋಗರೆಯನ್ನು ಶ್ರೀ ಮಹಾಲಕ್ಷ್ಮೀ ದೇವಿಗೆ ನಿವೇದನೆ ಮಾಡಿದರೆ ಅತ್ಯುತ್ತಮವಾಗಿರುತ್ತೆ. ಇನ್ನು ವೈಶಾಖ ಮಾಸದಲ್ಲಿ ಮುಖ್ಯವಾಗಿ ಈ ಅಂದರೆ ನಮಗೆ ಶಕ್ತಿ ಇಲ್ಲ, ಬಂಗಾರ ಕೊಳ್ಳುವಂತಹ ಶಕ್ತಿ ಇಲ್ಲ, ಕೆಲವೊಂದು ದಾನಗಳನ್ನು ಮಾಡುವ ಮುಖಾಂತರ, ಅಂದರೆ ಬರುವಂತಹ ಅಕ್ಷಯ ತೃತೀಯದೊಳಗಡೆ ನೀವು ಖಂಡಿತ ಒಳ್ಳೆಯ ಸಿರಿಮಂತಿಕೆಯಿಂದ ಧನಾಗಮನದಿಂದ ಬಂಗಾರ ಕೊಳ್ಳುವಂತಹ ಶಕ್ತಿ ಬರಲಿ ಎಂದು ಈ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಅಂದರೆ, ಈ ವೈಶಾಖ ಮಾಸದಲ್ಲಿ ನಮಗೆ ಸಿಗುತ್ತಿರುವಂತಹ ಹಣ್ಣು ಯಾವುದು, ಅತ್ಯುತ್ತಮವಾಗಿರುವ ಮಾವಿನ ಹಣ್ಣು, ಒಳ್ಳೆಯ ಈ ಕ್ವಾಲಿಟಿ ಇರುವಂತಹ 1 kg ಮಾವಿನ ಹಣ್ಣನ್ನು ಈ ಕೆಲವೊಂದು ದಕ್ಷಿಣ 101, 201 ದಕ್ಷಿಣದೊಂದಿಗೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಪಂಡಿತರಿಗೆ, ಪೌರೋಹಿತರಿಗೆ ಕೊಟ್ಟು ಅವರಿಂದ ನಮಸ್ಕಾರ ಆಶೀರ್ವಾದವನ್ನು ಪಡೆದರೂ ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಅನುಗ್ರಹವಾಗುತ್ತೆ. ಇನ್ನು ಇದರ ಜೊತೆಗೆ ಇನ್ನೂ ನಮಗೆ ಶಕ್ತಿ ಇದೆ ದಾನ ಮಾಡುವುದಕ್ಕೆ ಅನ್ನುವಂತಹ ಸಂದರ್ಭಗಳಲ್ಲಿ ಆ ದಿನ ಈ ಮಾವಿನ ಹಣ್ಣಿನ ಜೊತೆಗೆ ತಾಂಬೂಲ ಮತ್ತು ದಕ್ಷಿಣೆಯ ಜೊತೆಗೆ ಸ್ವಯಂ ಪಾಕ ಅಂದರೆ ಈ ಬ್ರಾಹ್ಮಣರು ಅಡಿಗೆ ಮಾಡ್ಕೊಳ್ಳೋಕೆ ಬೇಕಾಗಿರುವಂತಹ ವಸ್ತುಗಳು, ಅದು ಬೆಲ್ಲ, ಅಕ್ಕಿ, ಎಣ್ಣೆ, ಬೇಳೆ, ಖಾರ ಪುಡಿ ಎಲ್ಲ ಸ್ವಯಂ ಪಾಕ, ಅದಕ್ಕೆ ತರಕಾರಿ, ಸೊಪ್ಪು ಪ್ರತಿಯೊಂದನ್ನು ಒಂದು ಚೀಲದಲ್ಲಿ ಹಾಕಿಬಿಟ್ಟು ಅದನ್ನು ಈ ಸ್ವಯಂ ಪಾಕವನ್ನು 1 kg ಮಾವಿನ ಹಣ್ಣನ್ನು ಮತ್ತು ಈ ಮುಖ್ಯವಾಗಿ
ಈ ತಾಂಬೂಲ ದಕ್ಷಿಣೆಗಳೊಂದಿಗೆ ನೀವು ಈ ಬ್ರಾಹ್ಮಣರಿಗೆ ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಅಕ್ಷಯ ತೃತೀಯಂದು ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ. ಅದೇ ದಿನ ನಿಮಗೆ ಮುಖ್ಯವಾಗಿ ಈ ಬಡ ಬ್ರಾಹ್ಮಣರಿಗೆ ಆಗಿರ್ಬೋದು ಅಥವಾ ಈ ರಸ್ತೆ ಬದಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಅಂಬ್ರೆಲ್ಲ ಅಂದರೆ ಛತ್ರಿಯನ್ನು ದಾನ ಮಾಡೋದು, ಚಪ್ಪಲಿ ದಾನ ಮಾಡೋದು ಅಥವಾ ನೀರನ್ನು ದಾನ ಮಾಡೋದರಿಂದ ನಿಮಗೆ ಸಾಕಷ್ಟು ಅದ್ಭುತವಾದಂತಹ ಫಲಗಳು ಆ ದಿನ ನಿಮಗೆ ಸಿಗುತ್ತೆ. ಇದರಿಂದ ಈ ರೀತಿ ದಾನ ಧರ್ಮಾದಿಗಳು ಮಾಡ್ಕೊಳ್ತಾ ಮನೆಯಲ್ಲೇ ಇರೋಷ್ಟರಲ್ಲೇ ನಾವು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಬಹುದು. ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕೊಳ್ಳುವಂತಹ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಖಂಡಿತ ತಗೊಂಡು ಬರಬಹುದು. ಇಲ್ಲೇ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಹೇಳುವ ರೀತಿಯಲ್ಲಿ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಬರುವಂತಹ ಅಂದರೆ ನೆಕ್ಸ್ಟ್ ಇಯರ್ ಬರುವಂತಹ ಅಕ್ಷಯ ತೃತೀಯರೊಳಗೆ ನಿಮಗೆ ಅದ್ಭುತವಾಗಿ ಅನುಕೂಲ ಮಾಡಿ ನಿಮಗೆ ಕೊಳ್ಳುವಂತಹ ಶಕ್ತಿ ಶ್ರೀ ಮಹಾಲಕ್ಷ್ಮೀ ದೇವಿ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಕೆಲವೊಂದು ಸ್ತ್ರೀಯರು ಬೇರೆಯವರೆಲ್ಲ ತಗೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮನೆಯಲ್ಲಿರುವಂತಹ ಗಂಡು ಮಕ್ಕಳನ್ನು ಯಜಮಾನರನ್ನು ಹೇಯಾಳಿಸಿ ಅವರನ್ನು ಪೀಡಿಸಿ ಬೇಕೇ ಬೇಕು, ಎಲ್ಲರೂ ತಗೊಳ್ತಾ ಇದ್ದಾರೆ ನನಗೇ ಬೇಕು ಅನ್ನೋ ಒಂದು ಹಠದಿಂದ ಏನು ಮಾಡ್ತಾರೆ, ಸಾಲವನ್ನಾದರೂ ಮಾಡಿಸಿ ಬಂಗಾರ ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಈ ದಿನ ನೀವು ಸಾಲವನ್ನು ಮಾಡಿಕೊಳ್ಳುವಂತಹ ಬಂಗಾರವಾಗಿರಲಿ, ಸಾಲವನ್ನು ಮಾಡುವಂತಹ ಪೂಜೆ ಆಗಿರಲಿ, ವ್ರತವಾಗಿರಲಿ, ಈ ಪುಣ್ಯಕ್ಷೇತ್ರ ದರ್ಶನವಾಗಿರಲಿ ನಿಮಗೆ ಸಿಗೋಲ್ಲ. ನಿಮಗೆ ಸೌಕರ್ಯವಾಗುತ್ತೆ, ನಿಮಗೆ ಅನುಕೂಲವಾಗುತ್ತೆ, ನಿಮಗೆ ಶಕ್ತಿ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಮಾಡಬೇಕಾಗಿರುತ್ತೆ ಅಥವಾ ಕೊಳ್ಳಬೇಕಾಗಿರುತ್ತೆ. ಅಥವಾ ಈ ರೀತಿ ಬೇರೆಯವರಿಂದ ಸಾಲ ಮಾಡುವುದರಿಂದ ಬರುವಂತಹ ಆ ವ್ರತಫಲ ಆಗಿರ್ಬೋದು, ಪುಣ್ಯಕ್ಷೇತ್ರ ದರ್ಶನ ಫಲ ಆಗಿರ್ಬೋದು, ನೀವು ಮಾಡುವಂತಹ ಯಾವುದೇ ಪೂಜೆ ಪುನಸ್ಕಾರ ಅನ್ನೋದು ಕೊಟ್ಟಿರುವಂತಹ ವ್ಯಕ್ತಿಗೆ ಸೇರುತ್ತೆ. ಆದ್ದರಿಂದ ಸಾಲ ಮಾಡಿ ಖಂಡಿತ ಬೇಕೇ ಬೇಕು ಅನ್ನುವಂತಹ ವಿಷಯಗಳಿಗೆ ಹೋಗಬೇಡಿ. ಮತ್ತಷ್ಟು ಸಾಲಗಳು ಆಗೋದಕ್ಕೆ ಅಕ್ಷಯ ಅಂದ್ರೇ ಆವತ್ತು ನೀವು ಏನು ತರ್ತೀರೋ ಅದೆಲ್ಲ ತುಂಬಿಕೊಳ್ಳುತ್ತೆ. ಅದೇ ದಿನ ನೀವು ಸಾಲ ಮಾಡಿ ತಂದರೆ ಈ ವರ್ಷ ಪೂರ್ತಿ ಸಾಲ ಮಾಡುವಂತಹ ಅವಕಾಶಗಳು ಬರಬಹುದು. ಆದ್ದರಿಂದ ಈ ವಿಷಯಗಳಲ್ಲಿ ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಸ್ತ್ರೀಯರಿಗೂ ಸುಮಂಗಲಿ ಭಾಗ್ಯವು ಮತ್ತು ಅವರೇ ಆಶೆ ಪಟ್ಟಿರುವಂತಹ ಈ ಸ್ವರ್ಣವನ್ನು ಚಿನ್ನವನ್ನು ಖರೀದಿಸುವಂತಹ ಶಕ್ತಿ ಆ ಶ್ರೀ ಮಹಾಲಕ್ಷ್ಮೀ ದೇವಿಯು ಶ್ರೀಮನ್ನಾರಾಯಣನು ಕರುಣಿಸಲಿ ಅಂತಹ ಶಕ್ತಿ ಅವರಿಗೆ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಈ ಅಕ್ಷಯ ತೃತೀಯದಂದು ಸಾಕಷ್ಟು ಮನೆಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾಗಲಿ ಅಂತ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ